ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಗುರುವಾರ ನಡೆದ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಸೌಹಾರ್ದ ಸಭೆಯಲ್ಲಿ ಮಾತನಾಡಿದ ಕೂಡ್ಲಿಗಿ ಸಿಪಿಐ ಸುರೇಶ್ ಅವರು ಅನೇಕ ವರ್ಷಗಳಿಂದ ಗಣೇಶ ಉತ್ಸವ ಆಚರಿಸುತ್ತಾ ಬರಲಾಗುತ್ತಿದೆ. ಅದರಂತೆ ಎಲ್ಲಾ ಸಮಾಜದವರು ಅನ್ಯೋನ್ಯತೆಯಿಂದ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬ ಸೌಹಾರ್ದದ ಸಂದೇಶ ಸಾರಬೇಕೇ ಹೊರತು ಯಾವುದೇ ಅಹಿತಕರ ಘಟನೆಗೆ ಕಾರಣವಾಗದಂತೆ ಎರಡು ಹಬ್ಬಗಳನ್ನು ಆಚರಿಸಬೇಕು ಎಂದು ಕೂಡ್ಲಿಗಿ ಸಿಪಿಐ ಸುರೇಶ್ ಅವರು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶಾಂತ ರೀತಿಯಲ್ಲಿಯೇ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ಇಲಾಖೆ ನೀಡಲಿದೆ. ಹಬ್ಬದ ಸಂದರ್ಭದಲ್ಲಿ ಶಾಂತಿಗೆ ಭಂಗ ತರುವ ಯತ್ನ ಮಾಡಿದರೆ ಅಂತವರ ವಿರುದ್ಧ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಧ್ವನಿವರ್ಧಕ ಬಳಕೆಗೆ ಪೊಲೀಸ್ ಠಾಣೆಯಲ್ಲಿ ಪರವಾನಗಿಯನ್ನು ಕಡ್ಡಾಯವಾಗಿ ಪಡೆಯಬೇಕು. ಡಿಜೆ ಬಳಸುವಂತಿಲ್ಲ, ಸರ್ಕಾರದ ಆದೇಶ ಪಾಲನೆ ಮಾಡಬೇಕು ಎಂದರು. 2 ಸ್ಪೀಕರ್ ಬಾಕ್ಸ್ ಮಾತ್ರ ಅವಕಾಶವಿದೆ. ಹಾಗೆ ಈದ್ ಮಿಲಾದ್ ಹಬ್ಬದ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ನೋಡಿಕೊಳ್ಳಲು ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪಿಎಸ್ಐ ಪ್ರಕಾಶ್ ಸೇರಿದಂತೆ ಕೂಡ್ಲಿಗಿಯ ಆದ್ಯಂತ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಆಯಾ ಸಮುದಾಯದ ಮುಖಂಡರು, ಮುಸ್ಲಿಂ ಸಮುದಾಯದ ಮುಖಂಡರು, ಗಣೇಶ ಕಮಿಟಿಯ ಸರ್ವ ಪದಾಧಿಕಾರಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇದ್ದರು. ವರದಿ ವೀರೇಶ್ ಕೂಡ್ಲಿಗಿ, ಕೆಎಸ್ ನ್ಯೂಸ್ 24/7. ಒಂದು ಕೊಂಬೆ ಅಂತ ಅಂದ್ರೆ ನಾವು ಅಮೂರ್ತವಾದ ಒಂದು ಪೂಜೆ ಮಾಡಲಿಕ್ಕೆ ಅಷ್ಟೊಂದು ಪ್ರಬುದ್ಧ ಆಗದೇ ಇರೋದ್ರಿಂದ ಒಂದು ಮೂರ್ತ ರೂಪದಲ್ಲಿ ನಾವು ಒಂದು ದೇವರನ್ನ ಪೂಜೆ ಮಾಡ್ತೇವೆ. ಈ ಗಣಪತಿನ ಮಣ್ಣಿನ ರೂಪದಲ್ಲಿದ್ರೂ ಕೂಡ ನಾವು ದೇವರಂತ ಪೂಜೆ ಯಾಕೆ ಮಾಡ್ತೀವಿ ಅಂದ್ರೆ ಅಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಬೇರೆ ದೇಶದ ಜನಕ್ಕೆ ಅದೊಂದು ಆಟ ಕಾಣ್ತದೆ. ಈಗ ನಾನು ದಲೈ ಲಾಮಾ ಅವ್ರದ್ದು ಇದರಲ್ಲಿ ಹೋದಾಗ, ಮುಂಡಗೋಡದ ಒಂದು ಕ್ಯಾಂಪಲ್ಲಿ ಹೋದಾಗ ಅವ್ರು ಮಾಡೋ ಪೂಜೆ ನನಗೆ ಆಟ ಕಣ್ಣಂಗೆ ಕಾಣ್ತದೆ. ಅದೇ ರೀತಿ ಬೇರೆ ಜನಾಂಗದ ಆಟ ಕಂಡ್ರು ಕೂಡ ಒಂದು ಭಕ್ತಿ ಅನ್ನೋದು ಏನು ಬರ್ತದಲ್ಲ ಅದು ಸೋಜಿಗೆ. ಯಾಕಂದ್ರೆ ನಾವು ದೀಪಾವಳಿ ಹಬ್ಬದಲ್ಲಿ ತಾವೆಲ್ಲ ಕಂಡಿದ್ದೀರಿ, ಮನೆ ಮುಂದೆ ಒಂದು ಸಗಣಿ ಇಟ್ಬಿಟ್ಟು ಅದರಲ್ಲಿ ಉತ್ತರಿ ಕಡ್ಡಿ ಮತ್ತು ಗರಿಕೆ ಹಾಕಿ ಪೂಜೆ ಮಾಡ್ತೀವಿ. ಒಂದು ಸಗಣಿಯಲ್ಲಿ ಕೂಡ ನಾವು ದೇವರನ್ನು ಕಾಣ್ತೇವೆ. ದೇವರಲ್ಲಿ ಕಾಣೋದು ಅದು ಒಂದು ಭಕ್ತಿ, ಅದು ಎಲ್ಲಾ ಕಡೆ ಇರ್ತಕ್ಕಂಥದ್ದು. ಆ ಭಕ್ತಿಗೆ ಭಂಗ ಬರಲಾರದಂತೆ ನಾವೆಲ್ಲ ಹಬ್ಬವನ್ನ ಸಡಗರದಿಂದ ಮತ್ತು ಸಂಭ್ರಮದಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಆ ಕಾರಣಕ್ಕಾಗಿ ಈ ಸಭೆಯನ್ನ ನಾವು ಕರೆದಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿದೆ, ಈ ಗಣಪತಿ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ